ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ನಮ್ಮ ಮನೆಯಲ್ಲಿ ಒಗ್ಗರಣೆಯನ್ನು ಅಂದರೆ ನೀವು ಗೀ ರೈಸು ಅಂತೀರಿ, ನಾವು ಒಗ್ಗರಣೆಯನ್ನು ಮಾಡ್ತೀವಿ. ಅದಕ್ಕೆ ರುಬ್ಬಕ್ಕೆ ಹಾಕೋ ಮಸಾಲೆ ಚಕ್ಕೆ ಲವಂಗ, ಒಂದೇ ಚಕ್ಕೆ ಸಾಕು, 4 ಲವಂಗ ಹಾಕಿದ್ದೀನಿ, 4 ಏಲಕ್ಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು. ಅವಾಗಲೇ ಹೇಳೋದು ಮರ್ತುಬಿಟ್ಟಿದ್ದೆ. 1 ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ ನಾನು. ನೋಡಿ ರುಬ್ಬಿದ್ದಾಗಿದೆ. ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ. ಒಗ್ಗರಣೆಗೆ ಇಷ್ಟು ಬೆಳ್ಳುಳ್ಳಿ ಬೇಕು, ಮತ್ತು ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕಿದೆ, ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ಮಸಾಲೆ ರುಬ್ಕೊಂಡಿದ್ದನ್ನು ಅದನ್ನು ಹಾಕೋಣ. ಮಸಾಲೆ ಹೆಂಗೆ ಅಂತ ಅಂದರೆ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಅನ್ನ ಒಂಥರ ಹಸಿ ವಾಸನೆ ಹೊಡೆಯುತ್ತದು. ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಆಗಲಿ ಇದು ಮಸಾಲೆ. ಚೆನ್ನಾಗಿ ಬೇಯಲಿ ಮಸಾಲೆ ಮುಚ್ಚನ. ನೋಡಿ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿದ್ದೆ ಮಸಾಲೆ. ಈಗ ನೀರು ಹಾಕ್ತಾಯಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ, 4 ಗ್ಲಾಸ್ ನೀರು ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸರಿಯಾಗಿದೆ ಹಿಂಗೆ ನೋಡ್ಕೊಂಡು ಉಪ್ಪು ಹಾಕಿ. ಒಂದು ಸ್ವಲ್ಪ ಬೇಕು. ಸಾಕು. ಇವಾಗ ಇದು ಸ್ವಲ್ಪ ಮಳ್ಕೊಂಬರ್ಲಿ, ಆಮೇಲೆ ಅಕ್ಕಿ ಹಾಕೋಣ. ಇದಕ್ಕೆ ನೀರು ಮರಳ್ತಾ ಇದೆ. ತೊಳೆದು ಸೋರಿಸಿ ಇಟ್ಕೊಂಡಿರೋಂಥ ಅಕ್ಕಿ. ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಮರಳು ಕಲ್ಲಿ, ಆಮೇಲೆ